ಫಿಫ್ತ್ ಹೆಡ್ಡಿಂಗ್. ಓಕೆ, ಈ ಹೆಡ್ಡಿಂಗ್ ಅಲ್ಲಿ ಏನ್ ಕಂಡಿಡಿ ಅಂತಿದಾನಂದ್ರೆ, ಓಕೆ ಇವು ನಂಬರ್ ಕೊಟ್ಟಿದಾನಲ್ಲ ಇವು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಓಕೆ, ಇವು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಓಕೆ ಯಾವ ಸ್ಮಾಲೆಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಂತ ಕೇಳ್ತಾ ಇದ್ದಾನೆ. ಓಕೆನಾ, ಸೊ ಅದು ಯಾವ ತರ ಮಾಡ್ಬೇಕು ನೋಡೋಣ. ಓಕೆ, ಈಗ ಏನ್ ಮಾಡ್ರಿ, ಇದನ್ನ ಚಿಕ್ಕ ಟೇಬಲ್ ಇಂದ ಹೋಗ್ರಿ. ಲಾಸ್ಟ್ ನಂಬರ್ ಇವನ್ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತಾ. 2 1 ಜಾ 2 2 ಜಾ 4 1 ಉಳಿತು 2 6 ಜಾ. ಓಕೆ, ಲಾಸ್ಟ್ ನಂಬರ್ ಇವನ್ ಇದೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 6 ಜಾ 2 3 ಜಾ. ಓಕೆ, ಈ ಲಾಸ್ಟ್ ನಂಬರ್ ಏನಿದೆ ಆಡ್ ಇದೆ, ಆಡ್ ಇದ್ರೆ 2 ಟೇಬಲ್ ಅಲ್ಲಿ ಹೋಗಲ್ಲ. ಈಗ ನೋಡಿ 6 + 3 9 9 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 2 ಜಾ 3 1 ಜಾ. ಓಕೆ, ಈಗ ನೋಡ್ರಿ 2 + 1 ಏನು 3. ಓಕೆ, 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 7 ಜಾ 7 ಏನು 7 ಟೇಬಲ್ ಅಲ್ಲಿ ಒಂದೇ ಹೋಗುತ್ತೆ. 7 1 ಜಾ 7. ಈಗ ನೀವು ನೋಡಿದ್ರೆ 252 ನ ಏನಂತ ಬರಿಬೋದು, 2 × 2 × 2 × 2 × 3 × 3 × 7 ಅಂತ ಬರಿಬೋದು. ಓಕೆನಾ, ಸೊ ಈ ತರ ಬರಿಬೋದು. ಈಗ ನೀವು ನೋಡ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಪೇರ್ ಅಲ್ಲಿ ಇರಬೇಕು. ನೋಡ್ರಿ 2ಗೆ ಪೇರ್ ಇದೆ, 3 ಪೇರ್ ಇದೆ, 7ಗೆ ಪೇರ್ ಇಲ್ಲ. ಓಕೆ, ಸೊ ಇದು ಕೂಡ ಪೇರ್ ಆಗ್ಬೇಕಂದ್ರೆ ನಾನು ಎದರಿಂದ ಮಲ್ಟಿಪ್ಲೈ ಮಾಡಬೇಕು, 7 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ನಾವೇನ್ ಬರಿತೀವಿ, ದ ಸ್ಮಾಲೆಸ್ಟ್ ನಂಬರ್ to be multiplied to get a perfect square is 7. 7 ಇಂದ ಮಲ್ಟಿಪ್ಲೈ ಮಾಡೋಕಂತ ಕಂಡಿಡಿದೆ. ಓಕೆ, ಆಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಆಮೇಲೆ ಅವ್ರು ಏನ್ ಹೇಳ್ತಾರೆ, ಆಲ್ಸೋ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ನಂಬರ್ ಸೊ ಅಬ್ಟೈನ್ಡ್. ಅಂದ್ರೆ 7 ಇಂದ ಮಲ್ಟಿಪ್ಲೈ ಮಾಡಿದ್ಮೇಲೆ ಅದ್ರ ಸ್ಕ್ವೇರ್ ರೂಟ್ ಕೂಡ ಕಂಡಿಡಿ ಅಂತ ಹೇಳ್ತಾನೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬಿಡೋಣ, ಇಲ್ಲಿ ಮಲ್ಟಿಪ್ಲೈ ಬೈ 7 ಆನ್ ಬೋತ್ ಸೈಡ್ ಮಾಡ್ಬಿಡೋಣ. ಸೊ LHS ಕೂಡ 7 ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಆಮೇಲೆ RHS ಕೂಡ 7 ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆನಾ, ಈಗ ಏನಾಯ್ತು ಇವಾಗ 7 2 ಜಾ 14 1 ಕ್ಯಾರಿ, 7 5 ಜಾ 35 + 1 36, 7 2 ಜಾ 14 14 + 3 ಎಷ್ಟಾಯ್ತು 17 ಆಯ್ತು. ಓಕೆ, ಇದನ್ನ ಏನಂತ ಬರಿಬೋದು, 17 = 2 × 2 × 3 × 3 × 7 × 7 ಅಂತ ಬರಿಬೋದು. ಸೊ ಅದಕ್ಕೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಿದ್ರೆ √1764 ಆಗಿದ್ರೆ ಇಲ್ಲಿ ಕೂಡ ಸ್ಕ್ವೇರ್ ರೂಟ್ ಹಾಕ್ಬೇಕಾಗತ್ತೆ. 2 × 2 × 3 × 3 × 7 × 7. ಓಕೆ, ಈಗ ನೀವು ನೋಡಿದ್ರೆ √1764. ಓಕೆ, 2 2 ಇದ್ರೆ 1 2 ಹೊರಗಡೆ ಬರುತ್ತೆ, 2 3 ಇದ್ರೆ 1 3 ಹೊರಗಡೆ ಬರುತ್ತೆ, 2 7 ಇದ್ರೆ 1 7 ಹೊರಗಡೆ ಬರುತ್ತೆ. ಸೊ ಈಗ ನೀವು ನೋಡಿದ್ರೆ 2 3 ಜಾ 6 6 7 ಜಾ 42. ಸೊ √1764 ಬಂದ್ಬಿಟ್ಟು 42. ಸೆಕೆಂಡ್ ಕ್ವಶನ್ 180. ಓಕೆ, ಈಗ ಚಿಕ್ಕ ಟೇಬಲ್ ಇಂದ ಹೋಗೋಣ. ಲಾಸ್ಟ್ ನಂಬರ್ 0 ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 90 ಜಾ. ಓಕೆ, ಈಗ ಲಾಸ್ಟ್ ನಂಬರ್ 0 ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 4 ಜಾ 8 1 ಉಳಿತು. ಓಕೆ, 2 5 ಜಾ 10. ಓಕೆ, ಈಗ ನೀವು ನೋಡಿದ್ರೆ 4 + 5 ಎಷ್ಟು 9 9 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1 ಜಾ 3 1 ಉಳಿತು 15 ಆಯ್ತು. 3 5 ಜಾ 15. ಓಕೆ, ಈಗ ನೋಡ್ರಿ 1 + 5 ಎಷ್ಟು 6 6 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಹೋಗುತ್ತೆ. 3 5 ಜಾ. ಓಕೆ, 5 1 ಜಾ. ಓಕೆ, ಸೊ ಈಗ ನೀವು ನೋಡಿದ್ರೆ 180ನ ಏನಂತ ಬರಿಬೋದು, 2 × 2 × 3 × 3 × 5. ಓಕೆ, ಈಗ ನೋಡ್ರಿ ಇದಕ್ಕೆ ಪೇರ್ ಇದೆ, ಇದು ಪೇರ್ ಇದೆ, ಇಲ್ಲಿ ಪೇರ್ ಇಲ್ಲ. 5ಗೆ ಪೇರ್ ಇಲ್ಲ. ನಾರ್ಮಲ್ ಆಗಿ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಪೇರ್ಸ್ ಅಲ್ಲಿ ಇರಬೇಕು, ಇದಕ್ಕೆ ಪೇರ್ ಇಲ್ಲ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ನಾನು ಎದರಿಂದ ಮಲ್ಟಿಪ್ಲೈ ಮಾಡಬೇಕು, ಇನ್ನೊಂದು ಇಂಟು 5 ಮಾಡಬೇಕು. ಸೊ ಅದಕ್ಕೆ ಏನ್ ಬರಿತೀವಿ, ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ to get a perfect square is 5. ಓಕೆ, ಸೊ ಇದು ಒಂದು ಆನ್ಸರ್ ಆಯ್ತು. ಓಕೆ, ಆಮೇಲೆ ಏನ್ ಹೇಳ್ತಾರೆ, ಓಕೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನ್ ಬರುತ್ತೋ ಅದಕ್ಕೆ ಸ್ಕ್ವೇರ್ ರೂಟ್ ಕಂಡಿಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀವಿ ನೋಡ್ರಿ, ಮಲ್ಟಿಪ್ಲೈ ಬೈ ಎದ್ರಿಂದ ಮಲ್ಟಿಪ್ಲೈ ಮಾಡೋದು 5 ಮಲ್ಟಿಪ್ಲೈ ಬೈ 5
ಆನ್ ಬೋತ್ ಸೈಡ್ ಮಾಡ್ತೀವಿ. ಓಕೆ, ಸೊ ಅವಾಗೇನು LHS ಕೂಡ 5 ಇಂದ ಮಲ್ಟಿಪ್ಲೈ ಮಾಡಬೇಕು, RHS ಕೂಡ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಈಗ 5 0 0, 5 8 ಜಾ 40. ಓಕೆ, 5 1 ಜಾ 5, 5 ಪ್ಲಸ್ 4 ಎಷ್ಟು 9. ಓಕೆ, ಇಲ್ಲಿ ಬರೆದ್ರೆ 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5. ಓಕೆ, ಇದು ರೂಟ್ ಕಂಡಿಡಬೇಕು. ಸೊ ಇದಕ್ಕೆ ರೂಟ್ ಆಗಿದ್ರೆ ಇಲ್ಲಿ ಕೂಡ ರೂಟ್ ಆಗ್ಬೇಕಾಗತ್ತೆ, ಹೌದಾ? ಸೊ ರೂಟ್ 900 ಬಂದ್ಬಿಟ್ಟು 2 2 ಇದ್ರೆ 1 2 ಹೊರಗಡೆ ಬರುತ್ತೆ, 2 3 ಇದ್ರೆ 1 3 ಹೊರಗಡೆ ಬರುತ್ತೆ, 2 5 ಇದ್ರೆ 1 5 ಹೊರಗಡೆ ಬರುತ್ತೆ, 2 3 ಜಾ 6, 6 5 ಜಾ 30. ಸೊ ರೂಟ್ 900 ಬಂದ್ಬಿಟ್ಟು ಎಷ್ಟು 30. ಓಕೆನಾ? ನೆಕ್ಸ್ಟ್ ಈಗ ಥರ್ಡ್ ನಂಬರ್ ಏನು ಕೊಟ್ಟಿದ್ದಾರೆ? ಥರ್ಡ್ ನಂಬರು 1008 ಕೊಟ್ಟಿದ್ದಾರೆ. ಲಾಸ್ಟ್ ನಂಬರ್ ಏನು? ಇವನ್ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 5 ಜಾ 2 0 ಜಾ 2 4 ಜಾ. ಓಕೆ, ಲಾಸ್ಟ್ ನಂಬರ್ ಏನು? ಇವನ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 2 ಜಾ 4, 1 ಉಳಿತು. 2 5 ಜಾ 2 2 ಜಾ. ಓಕೆ, ಲಾಸ್ಟ್ ನಂಬರ್ ಏನಿದೆ? ಇವನ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 1 ಜಾ 2 2 ಜಾ, ಮತ್ತೆ 1 ಉಳಿತು. 2 6 ಜಾ. ಓಕೆ, ಮತ್ತೆ ನೋಡ್ರಿ 2 ಟೇಬಲ್ ಹೋಗುತ್ತೆ. ಲಾಸ್ಟ್ ನಂಬರ್ ಇವನ್ ಅಂದ್ರೆ 2 6 ಜಾ 2 3 ಜಾ. ಓಕೆ, 6 ಪ್ಲಸ್ 3 9 ಅಂದ್ರೆ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 21 ಜಾ. ಓಕೆ, 21. ಓಕೆ, 2 ಪ್ಲಸ್ 1 3 ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 7 ಜಾ. ಸೊ ಲಾಸ್ಟ್ ಈಗ 7 1 ಜಾ. ಸೊ ಈಗ ನಾನು ಏನು ಬರಿಬೋದು? 1008 ನ ಓಕೆ, ಸೊ ಏನು ಬರಿಬೋದು? 2 ಇಂಟು 2 ಇಂಟು ಓಕೆ 2 ಇಂಟು 2 ಇಂಟು 2 2 2 2 2 3 1 7. ಓಕೆ, ಸೊ 4 2 ಇದಾವೆ, 2 3 ಇದೆ, 1 7 ಇದೆ. ಓಕೆನಾ? 1 7 ಇದೆ. ಈಗ ನೀವು ನೋಡಿದ್ರೆ ಎಲ್ಲವೂ ಪೇರಲ್ಲಿ ಇದೆ. ಓಕೆ, 7 ಒಂದೇ ಪೇರ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ? ಲೀಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಏನ್ ಬರಿತೀವಿ? 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಅದು ಪೇರ್ ಅಲ್ಲಿ ಇರಬೇಕು. ಸೊ ಏನ್ ಬರಿತೀವಿ? ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ to get a perfect square is 7. Okay, so ಆಮೇಲೆ ಏನು ಕಂಡಿಡಿ ಅಂತ ಹೇಳಿದೆ? ನಾ ಆಲ್ಸೋ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ನಂಬರ್ ಸೊ ಒಪ್ಟೆಡ್. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಬರ್ಬೇಕಂದ್ರೆ ಎದ್ರಿಂದ ಮಲ್ಟಿಪ್ಲೈ ಮಾಡಬೇಕು? 7 ಇಂದ. ಸೊ ಫಸ್ಟ್ ಅದನ್ನ ಮಾಡೋಣ. ಮಲ್ಟಿಪ್ಲೈ ಬೈ 7 ಆನ್ ಬೋತ್ ಸೈಡ್. ಸೊ ಏನಾಯ್ತು? 1008 ಇಂಟು 7. ಇಲ್ಲಿ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಇಂಟು 7. ಓಕೆ, ಈಗ 7 8 ಎಷ್ಟಾಯಿತು? 56 ಆಯಿತು. 5 ಕ್ಯಾರಿ, 7 0 ಜಾ 0, 0 ಪ್ಲಸ್ 5 5, 7 0 0, 7 1 ಜಾ 7. ಓಕೆ, ಇಸ್ ಈಕ್ವಲ್ ಟು ಏನು? 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಇಂಟು 7. ಈಗ ನಾವು ಈ ಕಡೆ ರೂಟ್ ಹಾಕಿದ್ರೆ ರೈಟ್ ಸೈಡ್ ಕೂಡ ರೂಟ್ ಹಾಕಬೇಕು. ಸೊ ರೂಟ್ 7056 ಈಕ್ವಲ್ ಟು 2 2 ಇದ್ರೆ 1 2 ಹೊರಗಡೆ ಬಂತು, 2 2 ಇದ್ರೆ 1 2 ಹೊರಗಡೆ ಬಂತು, 2 3 ಇದ್ರೆ 1 3 ಹೊರಗಡೆ ಬಂತು, 2 7 ಇದ್ರೆ 1 7 ಹೊರಗಡೆ ಬಂತು. ಈಗ ನೀವು ನೋಡಿದ್ರೆ 2 2 ಜಾ 4, 4 3 ಜಾ 12, 12 7 ಎಷ್ಟು 84. ಸೊ ರೂಟ್ 7056 ಬಂದ್ಬಿಟ್ಟು ಎಷ್ಟು? 84. ಫೋರ್ತ್ ಕ್ವಶನ್ 2028. ಓಕೆ, ಸೊ ಈಗ ನಂಬರ್ ಏನು ಕೊಟ್ಟಿದ್ದಾನೆ? 2028. ಓಕೆನಾ? ಈಗ ನೋಡ್ರಿ ಲಾಸ್ಟ್ ನಂಬರ್ ಇವನ್ ಇದೆ ಅಂದ್ರೆ ಓಕೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 1 ಜಾ 2 0 ಜಾ 2 1 ಜಾ 2 4 ಜಾ. ಓಕೆ, ಈಗ ಲಾಸ್ಟ್ ನಂಬರ್ ಏನಿದೆ? ಇವನ್ ಇದೆ. ಇವನ್ ಅಂದ್ರೆ ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 5 ಜಾ 10. ಓಕೆ, ಇದು ಮುಗೀತು. ಈಗ ನೋಡ್ರಿ 1 2 ಟೇಬಲ್ ಅಲ್ಲಿ 1 ಹೋಗಲ್ಲ. ಸೊ ನಾನೇನ್ ಮಾಡ್ತೀನಿ? 0 ಹಾಕೊಂಡ ತಕ್ಷಣ ಅದೇನಾಗ್ಬಿಡುತ್ತೆ? 14 ಆಗುತ್ತೆ. 2 7 ಜಾ 14 ಆಯ್ತು. ನೆಕ್ಸ್ಟ್ 5 ಪ್ಲಸ್ 7 ಎಷ್ಟು? 12. 12 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1 ಜಾ 3, ಎಷ್ಟು ಉಳಿತು? 2 ಉಳಿತು, 20 ಆಯ್ತು. ಓಕೆ, 3 6 ಜಾ 18 ಆಯ್ತು, 2 ಉಳಿತು 27, 3 9 ಜಾ 27. ಈಗ ನೀವು ನೋಡ್ರೆ 169 ನಮಗೆ ಗೊತ್ತಲ್ಲ. 13 ಜಾ 169, 13 1 ಜಾ 13. ಯಾಕಂದ್ರೆ ರೂಟ್ 169 ಬಂದ್ಬಿಟ್ಟು 13, 13 ಸ್ಕ್ವೇರ್ ಬಂದು 169 ತಾನೆ. ಸೊ 13 13 ಜಾ 169, 13 1 ಜಾ 13. ಈಗ ನೀವು ನೋಡಿದ್ರೆ
2028 ನಾ ಏನಂತ ಬರಿಬೋದು 2 ಇಂಟು 2 ಇಂಟು 3 ಇಂಟು 13 ಇಂಟು 13 ಬರಿಬೋದು. ಈಗ ನೀವು ನೋಡಿದ್ರೆ 2 ಪೇರಲ್ಲಿದೆ, 13 ಕೂಡ ಪೇರಲ್ಲಿದೆ, 3 ಮಾತ್ರ ಪೇರಲ್ಲಿಲ್ಲ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಪೇರಲ್ಲಿ ಇರಬೇಕು. ಸೊ ಇದನ್ನ ಪೇರ್ ಮಾಡ್ಬೇಕಂದ್ರೆ ನಾವು ಎದರಿಂದ ಮಲ್ಟಿಪ್ಲೈ ಮಾಡ್ಬೇಕು 3 ಇಂದ. ಸೊ ಈಗೇನು ಬರ್ತೀವಿ, ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ to get a perfect square is 3. ಓಕೆ, ಸೊ ಇದು ಒಂದು ಆನ್ಸರ್ ಆಯಿತು. ಓಕೆ, ಅವರು ಆಮೇಲೆ ಏನು ಕೇಳಿದರೆ 3 ಮಾಡಿದ್ಮೇಲೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತಲ್ಲ, ಅದ್ರ ರೂಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಈಗ ಅದನ್ನ ಹೆಂಗೆ ಮಾಡಬೇಕು, ಈಗೇನು ಮಾಡಬೇಕು, ಮಲ್ಟಿಪ್ಲೈ ಬೈ 3 ಆನ್ ಬೋತ್ ಸೈಡ್ ಮಾಡಬೇಕು. ಓಕೆ, ಸೊ ಏನಾಗುತ್ತೆ 2028 ಇಂಟು 3 ಓಕೆ ಈಸ್ ಈಕ್ವಲ್ ಟು 2 ಇಂಟು 2 3 ಇಂಟು 3 ಬರ್ಬಿಡ್ತೀನಿ, ಇಲ್ಲೇ 3 ಇಂದ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ, ಇಂಟು 13 ಇಂಟು 13. ಓಕೆ, ಈಗ 3 8 ಜಾ 24, 3 2 ಜಾ 6, 6 ಪ್ಲಸ್ 2 8, 3 0 ಜಾ 0, 3 2 ಜಾ 6. ಓಕೆ, ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಇಂಟು 13 ಇಂಟು 13. ಈಗ ನೀವು ನೋಡಿದ್ರೆ ಇದಕ್ಕೆ ರೂಟ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಕೂಡ ರೂಟ್ ಆಗಬೇಕು. ಈಗ ನೋಡ್ರಿ 2 2 ಇದ್ರೆ 1 2 ಹೊರಗಡೆ ಬರುತ್ತೆ, 2 3 ಇದ್ರೆ 1 3 ಹೊರಗಡೆ ಬರುತ್ತೆ, 2 13 ಇದ್ರೆ 1 13 ಹೊರಗಡೆ ಬರುತ್ತೆ. ಸೊ ರೂಟ್ 6084 ಏನಾಗುತ್ತೆ ನೋಡ್ರಿ ಇಲ್ಲಿ. ಓಕೆ, ಈಗ ನೀವು ನೋಡ್ರೆ 13 3 ಜಾ 39 ಆಯ್ತು, 39 2 ಜಾ ಎಷ್ಟಾಗುತ್ತೆ, 39 2 ಜಾ 78 ಆಗುತ್ತೆ. ಓಕೆ, ಸೊ ರೂಟ್ 6084 ಬಂದ್ಬಿಟ್ಟು 78 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಈಗ ಏನು ಮಾಡಬೇಕು, ಇದು ರೂಟ್ ಗೊತ್ತಾಯ್ತಾನೆ. ಓಕೆ, ಸೊ ಲೀಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಬಂದ್ಬಿಟ್ಟು ಎಷ್ಟು 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಬಂದ್ಮೇಲೆ ಅದ್ರ ರೂಟ್ ಬಂದ್ಬಿಟ್ಟು 78 ಅಂತ ಬರೀಬೇಕು. ಓಕೆ, ಈಗ ನೆಕ್ಸ್ಟ್ 1458. ಓಕೆ, ಇಲ್ಲಿ ನೋಡ್ರಿ ಲಾಸ್ಟ್ ನಂಬರ್ ಇವನ್ ಇದೆ ತಾನೆ, ಇವನ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 7 ಜಾ 14, 2 2 ಜಾ 4, ಎಷ್ಟು ಉಳಿತು 1, 2 9 ಜಾ 18 ಆಯ್ತು. ನೆಕ್ಸ್ಟ್ ಈಗ ನೋಡ್ರಿ ಲಾಸ್ಟ್ ನಂಬರ್ ಆಡ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗಲ್ಲ. ಓಕೆ, ಈಗ ನೋಡ್ರಿ 3 ಟೇಬಲ್ ಹೋಗುತ್ತೆ, ಚೆಕ್ ಮಾಡಿ. 7 ಪ್ಲಸ್ 2 9, 9 ಪ್ಲಸ್ 9 18, 18 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 2 ಜಾ 6, 1 ಉಳಿತು, 3 4 ಜಾ 12, 3 3 ಜಾ. ಓಕೆ, ಈಗ ನೋಡ್ರಿ 2 ಪ್ಲಸ್ 4 6, 6 ಪ್ಲಸ್ 3 9, 9 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 8 ಜಾ 3 1 ಜಾ. ಓಕೆ, 8 ಪ್ಲಸ್ 1 ಎಷ್ಟು 9, 9 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 2 ಜಾ 6, ಓಕೆ 2 ಉಳಿತು, 3 7 ಜಾ 21, ಮತ್ತೆ 3 9 ಜಾ 3 3 ಜಾ 3 1 ಜಾ. ಸೊ ಇವಾಗ ಏನು ಬರಿಬೋದು, 1458 ಏನಂತ ಬರಿಬೋದು, 2 ಇಂಟು 3 ಇಂಟು 3 1 2 3 4 5 6 6 3 ಇದಾವೆ. ಓಕೆ, ಈಗ ನೀವು ನೋಡಿದ್ರೆ ಎಲ್ಲವೂ ಪೇರಲ್ಲಿ ಇದಾವೆ ಎಕ್ಸೆಪ್ಟ್ 2. ಓಕೆ, ಸೊ ಈಗ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಎಲ್ಲವೂ ಪೇರಲ್ಲಿ ಇರಬೇಕು. ಈಗ ನೀವು ನೋಡಿದ್ರೆ ಎಲ್ಲವೂ ಪೇರ್ ಇದಾವೆ, 2 ಪೇರಲ್ಲಿ ಇಲ್ಲ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಏನ್ ಮಾಡ್ಬಿಡ್ತೀನಿ, ಸೊ ಅದಕ್ಕೆ ಏನ್ ಬರ್ತೀವಿ, ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಈಸ್ 2. ಓಕೆ, ಸೊ ಇದು ಗೊತ್ತಾಯ್ತು. ಆಮೇಲೆ ಅವನೇನು ಹೇಳಿದಾನೆ, ಓಕೆ ಪರ್ಫೆಕ್ಟ್ ಸ್ಕ್ವೇರ್ ಬಂದ್ಮೇಲೆ ಅಂದ್ರೆ 2 ಇಂದ ಮಲ್ಟಿಪ್ಲೈ ಮಾಡೋದು ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತಲ್ಲ, ಅದ್ರ ರೂಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಅವಾಗ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ 2 ಆನ್ ಬೋತ್ ಸೈಡ್ ಮಾಡ್ರಿ. ಅವಾಗ ಏನಾಯ್ತು, 1458 ಇಂಟು 2, ಈ ಕಡೆಗಡೆ 2 ಇಂದ ಮಲ್ಟಿಪ್ಲೈ ಮಾಡಿ, 2 ಇಂಟು 2. ಓಕೆ, ಇದು ಪೇರ್ ಆಗ್ಬಿಡುತ್ತೆ. ಸೊ 3 ಎಷ್ಟಿದಾವೆ, 6 ಇದಾವೆ. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡ್ರೆ 2 8 ಜಾ 16, 2 5 ಜಾ 10, 10 ಪ್ಲಸ್ 1 11. ಓಕೆ, 2 4 ಜಾ 8, 8 ಪ್ಲಸ್ 1 9, 2 1 ಜಾ 2. ಓಕೆ, ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 3. ಓಕೆ, ಸೊ
ಇದು ರೂಟ್ ಕಂಡಿ ಅಂತಾನೆ, ಇದಕ್ಕೆ ರೂಟ್ ಹಾಕಿದ್ರೆ ಇದು ಕೂಡ ರೂಟ್ ಆಗಬೇಕು. ಈಗ 2 2 ಇದ್ರೆ 1 2 ಹೊರಗಡೆ ಬರುತ್ತೆ, 2 3 ಇದ್ರೆ 1 3 ಹೊರಗಡೆ ಬರುತ್ತೆ, 2 3 ಇದ್ರೆ 1 3 ಹೊರಗಡೆ ಬರುತ್ತೆ, 2 3 ಇದ್ರೆ 1 3 ಹೊರಗಡೆ ಬರುತ್ತೆ. ಈಗ ನೀವು ನೋಡಿದ್ರೆ 3 3 ಜ 9, 9 3 ಜ 27, 27 2 ಜ ಎಷ್ಟಾಗುತ್ತೆ 54 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ರೂಟ್ 2916 ಬಂದ್ಬಿಟ್ಟು ಎಷ್ಟು 54 ಆಗುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ನಂಬರ್ ಏನಿದೆ 768. ಓಕೆ, ಲಾಸ್ಟ್ ನಂಬರ್ ಏನಿದೆ E1 ಇದೆ. E1 ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 3 ಜ 6, 1 ಉಳಿತು, 2 8 ಜ 2 4 ಜ. ಲಾಸ್ಟ್ ನಂಬರ್ E1 ಇದೆ 2 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ 2 1 ಜ ಎಷ್ಟು ಉಳಿತು 1 ಉಳಿತು, 2 9 ಜ 2 2 ಜ. ಓಕೆ, ನೆಕ್ಸ್ಟ್ ಲಾಸ್ಟ್ ನಂಬರ್ E1 ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 9 ಜ 18. ಓಕೆ, 1 ಉಳಿತು 12, 2 6 ಜ. ಓಕೆ, ಲಾಸ್ಟ್ ನಂಬರ್ E1 ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 4 ಜ 8, 8 ಅಲ್ಲೂ 9 ಅಲ್ಲಿ 8 ಹೋದ್ರೆ 1, 16 ಉಳಿತು. ಸೊ 2 8 ಜ. ಮತ್ತೆ 2 ಟೇಬಲ್ ಹೋಗುತ್ತೆ. 2 24 ಜ, 2 12 ಜ, 2 6 ಜ, 2 3 ಜ, 3 1 ಜ ಆಯ್ತು. ಸೊ ಈಗ 768ನ ಏನಂತ ಬರಿಬೋದು, 768ನ ಎಷ್ಟು 2 ಇದೆ 1 2 3 4 5 6 7 8 ಇದಾವೆ, 8 2 ಇದಾವೆ, 8 2 ಇದಾವೆ, 1 3 ಇದೆ. ಈಗ ನೋಡ್ರಿ ಎಲ್ಲವೂ ಪೇರಲ್ಲಿ ಇದಾವೆ ಎಕ್ಸೆಪ್ಟ್ 3. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಎಲ್ಲವೂ ಪೇರಲ್ಲಿ ಇರಬೇಕು. ಸೊ ಇಲ್ಲಿ 3 ಪೇರಲ್ಲಿ ಇಲ್ಲ. ಸೊ ಏನ್ ಮಾಡಬೇಕು, ಲೀಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಕೇಳಿದ್ರೆ ಇಂಟು 3 ಮಾಡಿದ್ರೆ ಅದು ಕೂಡ ಪೇರ್ ಆಗ್ಬಿಡುತ್ತೆ. ಸೊ ಇಲ್ಲಿ ಏನ್ ಬರ್ತೀವಿ, ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಈಸ್ 3. ಓಕೆ, ಈಗ ನೀವು ನೋಡಿದ್ರೆ ಸೊ ಅದಕ್ಕೆ ಏನು ಮಾಡ್ತೀವಿ, ಮಲ್ಟಿಪ್ಲೈ ಬೈ 3 ಆನ್ ಬೋತ್ ಸೈಡ್ ಮಾಡ್ತೀವಿ. ಸೊ ಅವಾಗ ಏನು ಮಾಡ್ರಿ 768 ಇದನ್ನ ಕೂಡ ಇಂಟು 3 ಮಾಡ್ರಿ, ಇಲ್ಲಿ ಕೂಡ ಇಂಟು 3 ಮಾಡ್ರಿ, ರೈಟ್ ಸೈಡ್ ಕೂಡ. ತ್ರೀ ಇಂಟು 3. ಓಕೆ, ಸೊ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 8 ಜ 24, 3 6 ಜ 18, 18 ಪ್ಲಸ್ 2 20 ಆಯಿತು. ಓಕೆ, 3 7 ಜ 21, 21 ಪ್ಲಸ್ 2 23 ಆಯಿತು. ಈಸ್ ಈಕ್ವಲ್ ಟು ಓಕೆ, ಸೊ 2 ಇಂಟು 2 ಇಂಟು 8 2s ಇದಾವೆ, ಆಮೇಲೆ 2 3 ಇದಾವೆ. ಓಕೆ, ಇದ್ರ ರೂಟ್ ಕಂಡಿ ಅಂತ ಹೇಳ್ತಾನೆ. ಇದಕ್ಕೆ ರೂಟ್ ಆಗಿದ್ರೆ ಅವಾಗ ಇದು ಕೂಡ ರೂಟ್ ಆಗಬೇಕು. 2 2 ಇದ್ರೆ 1 2 ಹೊರಗಡೆ ಬರುತ್ತೆ, 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 2 3 ಇದ್ರೆ 1 3 ಹೊರಗಡೆ ಬರುತ್ತೆ. ಸೊ ನೀವು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ, 2 2 ಜ 4, 4 2 ಜ 8, 8 2 ಜ 16, 16 3 ಜ 48. ಸೊ ರೂಟ್ 2304 ಬಂದ್ಬಿಟ್ಟು 48 ಬರುತ್ತೆ.